ಯಾವುದೇ ಸಮಸ್ಯೆಗಳನ್ನು ಹೆಚ್ಚಾಗಿ ಪ್ರತಿಬಿಂಬಿಸೋದಕ್ಕಿಂತ ಅವುಗಳ ಪರಿಹಾರದ ಕಡೆಗೆ ಹೆಚ್ಚು ಆದ್ಯತೆ ಕೊಡುವ ವರದಿಗಳನ್ನು ಮಾಡೋದು ಹೆಚ್ಚು ಸಮಾಜಮುಖಿಯಾದ ಕೆಲಸವಾಗುತ್ತೆ ಅಂತ ಕೊಡಗು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ ಅಭಿಪ್ರಾಯಪಟ್ಟಿದ್ದಾರೆ. ಕೊಡಗು ಪತ್ರಕರ್ತರ ಸಂಘದ ಕುಶಾಲನಗರ ತಾಲೂಕು ಘಟಕ ಮತ್ತು ಕೊಡಗು ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ಮಂಗಳವಾರ ವಿಶ್ವವಿದ್ಯಾಲಯದ ಜ್ಞಾನ ಕಾವೇರಿ ಸಭಾಂಗಣದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಹಾಗೂ ಜ್ಞಾನಗಂಗಾ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ರಂಗಗಳು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ವಿಶೇಷವಾಗಿ ಪತ್ರಿಕಾ ರಂಗ ಸಮಾಜದ ಆಗುಹೋಗುಗಳಿಂದ ವಿಭಿನ್ನತೆಯಿಂದ ನೋಡಿ ಸ್ಪಷ್ಟತೆಯಿಂದ ವರದಿ ಮಾಡಬೇಕೆಂದು ಸಲಹೆ ನೀಡಿದರು. ಇದೇ ಸಂದರ್ಭ ಪ್ರಸ್ತುತ ಶೈಕ್ಷಣಿಕ ಸಾಲಿನಿಂದ ವಿಶ್ವವಿದ್ಯಾಲಯದಲ್ಲಿ BCA, MCA ಹಾಗೂ MBA ನೂತನ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಎಂದರು. ವಿಜ್ಞಾನದ ವಿಷಯಕ್ಕೆ ಬಂದಾಗ ಪತ್ರಕರ್ತರು ಅಷ್ಟೊಂದು ಅಭಿರುಚಿ ತಗೊಂಡು ವರದಿಯನ್ನು ಮಾಡಲ್ಲ. ಇದನ್ನು ನೀವು ಒಪ್ಪಬೇಕು, ನಾನಂತೂ ಹೇಳೇ ಒಪ್ಪಲಿಕ್ಕಂದ್ರೆ ಬಿಡಲ್ಲ. ನಾನು ನಿಮ್ಗೆ ಒಪ್ಪಿಸಿ ಯಾಕೆ ಅಂತಂದ್ರೆ ನಾವ್ಯಾರು ನಮ್ಮಂತವ್ರು ಯಾರನ್ನೂ ಕೂಡ ಅವ್ರನ್ನ ಕರೆದು 2 ದಿವಸ ಕುಂದರ್ಸಿ 1 ದಿವಸ ಕುಂದರ್ಸಿ ಹೌ ಟು ರಿಪೋರ್ಟ್ ಸೈನ್ಸ್ ಅಂತ ನಾವು ಕೇಳಿ ಯಾವುದೇ ವ್ಯಕ್ತಿ ಯಾವುದೋ ಎಂಥ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಅವರಿಗೆ ಅವರದೇ ಆಗಿರ್ತಕ್ಕಂಥ ಸೂಚನೆಗಳನ್ನ ಸಲಹೆಗಳನ್ನ ಸಹಕಾರವನ್ನು ಮಾಡಬೇಕು. ಉದಾಹರಣೆಗಾಗಿ ನಾನು ನೋಡ್ತಾ ಇದ್ದೇನೆ, ಯಾವುದೋ ಒಬ್ಬ ವಿಜ್ಞಾನಿ ಬಹು ದೊಡ್ಡದಾಗಿರ್ತಕ್ಕಂತಹ ಸಂಶೋಧನೆಯನ್ನು ತಂದು ಅವರು ಕೊಡುವಾಗ ಅವ್ರಿಗೂ ಕೂಡ ಜ್ಞಾನ ಇರಬೇಕು. ಯಾಕಂತಂದ್ರೆ ನಿಮಗೆ 500 ಪೇಜ್ ಒಂದು ಥೀಸಿಸ್ ಕೊಟ್ಟು ಅದು ಓದಿ ರಿಪೋರ್ಟ್ ಬರೆಯೋದು ಸಾಧ್ಯ. ನಿಮಗೆ ಒಂದು ಸಮಯ ಇಲ್ಲ, ಎರಡಕ್ಕೂ ಮಾಡ್ತಕ್ಕಂಥ ಅಷ್ಟು ಸಮಯ ನಿಮ್ಮ ಹತ್ರ ಇಲ್ಲ. ಸೊ ಹಾಗಾಗಿ ಯಾವುದೇ ಒಂದು ಹೊಸ ಸಂಶೋಧನೆ ವಿಜ್ಞಾನದ ವಿಷಯಕ್ಕೆ ಬಂದಾಗ ಅದನ್ನ ನಾವು ಬಹಳ ಅಬ್ಸ್ಟ್ರಾಕ್ಟ್ ಆಗಿ ಯಾವುದೇ ಅರ್ಥ ಬಿದ್ದು ಹೋಗಲಾರದ ಹಾಗೆ ಮಾಡಿಕೊಡುವಂತಹ ಜವಾಬ್ದಾರಿ ವಿಜ್ಞಾನಿಗಳು. ಅದೇ ರೀತಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಸೀನಪ್ಪ ಮಾತನಾಡಿ, ಖಡ್ಗಕ್ಕಿಂತ ಲೇಖನಿ ಹರಿತ ಎಂಬ ಮಾತನ್ನ ನಾವೆಲ್ಲರೂ ಕೇಳಿದ್ದೇವೆ. ಕೊಡಗಿನಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುವ ಪತ್ರಕರ್ತರ ಪಡೆಯೇ ಇರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ತುಂಬಾ ಜವಾಬ್ದಾರಿ 5 W's ವೈ, ವಾಟ್, ವೆನ್ ಇಂಥ 5 W'ಗಳ ಬಗ್ಗೆ ತುಂಬಾ ಆಳವಾಗಿ ಯೋಚನೆ ಮಾಡಿ ಯಾವುದೇ ಒಂದು ಪ್ರಕಟಣೆ ಆಗೋದಕ್ಕಿಂತ ಮುಂಚೆ ಆಳವಾಗಿ ಯೋಚನೆ ಮಾಡಿ ಇನ್ನೊಂದು ಸಂತೋಷವಾದ ವಿಚಾರ. ನಾವೆಲ್ಲ ಸುಮಾರು ಕಾಲೇಜ್ ಬೇರೆ ಬೇರೆ ಕಾಲೇಜುಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಕೆಲಸ ಮಾಡಿ ಬಂದಿದ್ದೀವಿ. ಇಲ್ಲಿರ್ತಕ್ಕಂಥ ಪ್ರಾಮಾಣಿಕ ನಾವು ಹೇಳಿದೆ ಅನುಸೇನೆ ಅವ್ರಿಗೆ, ಸರ್ ಇದು ಮಿತ್ರರೆಲ್ಲ ಬಂದಿದ್ರು ನಮ್ಮ ಕಚೇರಿ ಬಂದಾಗ ಹೇಳಿದೆ, ಸರ್ ನಾನು ಇದನ್ನು ಉತ್ಪ್ರೇಕ್ಷೆ ಮಾತಾಡ್ತಾ ಇಲ್ಲ, ಎಕ್ಸಾಜರೇಷನ್ ಮಾಡಿ ಮಾತಾಡ್ತಾ ಇಲ್ಲ. ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಪತ್ರಕರ್ತರಾಗಲಿ ವರದಿಗಾರರಾಗಲಿ ತುಂಬಾ ಒಂದು ಗುಣಾತ್ಮಕವಾಗಿರ್ತಕ್ಕಂಥ ಮತ್ತೆ ವಿಮರ್ಶಾತ್ಮಕವಾಗಿರ್ತಕ್ಕಂಥ ಒಂದು ಬರಹಗಳು ಬರೀತಾರೆ. ಜೂನಿಯರ್ ಅಲ್ಯುಮಿನಿ ಕ್ಲಬ್ನ ವಲಯಾಧ್ಯಕ್ಷರಾದ MD ರಂಗಸ್ವಾಮಿ, ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ SA ಮುರಳೀಧರ್, ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ವಿಘ್ನೇಶ್ ಭೂತನಕಾಡು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪುಲಿಯಂಡ ರಾಮದೇವಯ್ಯ ತಮ್ಮ ಜ್ಞಾನಗಂಗಾ ಶಾಲೆಯ ಹೆಸರಲ್ಲಿ ಸ್ಥಾಪಿಸಿರುವ ದತ್ತಿನಿಧಿ ಪ್ರಶಸ್ತಿಯಿಂದ ಹಿರಿಯ ಪತ್ರಕರ್ತ ಹೊಸದಿಗಂತ ಪತ್ರಿಕೆಯ ಜಿಲ್ಲಾ ವರದಿಗಾರ K. ತಿಮ್ಮಪ್ಪ ಅವರಿಗೆ ಪ್ರದಾನ ಮಾಡಲಾಯಿತು. ಕೊಡಗು ಜಿಲ್ಲಾ ಸಂಘದ ನಿರ್ದೇಶಕ DP ಲೋಕೇಶ್, ಉಪನ್ಯಾಸಕ ಜಮೀರ್ ಅಹಮದ್, ಸಂಘದ ಖಜಾಂಚಿ ನವೀನ್ ಕುಮಾರ್ ಪಾಲ್ಗೊಂಡಿದ್ದರು. ಸಾಮಾಜಿಕ ಕಾರ್ಯಕರ್ತರಾಗಿ ನಾವು 1992ರಲ್ಲಿ 10 ಲಕ್ಷಕ್ಕೆ ಕಾರ್ಯಕ್ರಮ ತಿಮ್ಮಪ್ಪ ಅವರು